ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಚಪಾತಿ ಮತ್ತು ಬೇರಲ್ಸಿನಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೆ ಹುರ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡಂತ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ನೀರಿಂದ ತೆಗೆದುಕೊಂಡ್ರೆ ಸ್ವಲ್ಪ ಹೊತ್ತಲ್ಲೇ ಕಪ್ಪಾಗಿಬಿಡುತ್ತೆ. ಇದಕ್ಕೆ ಜಾಸ್ತಿ ಏನು ಹಾಕಬೇಕು ಅಂತಲೇ ಇಲ್ಲ, ರುಚಿ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಅದರದ್ದೇ ಟೇಸ್ಟ್ ಇರೋದ್ರಿಂದ ನಾನು ಇದಕ್ಕೆ ಜಾಸ್ತಿ ಏನು ಹಾಕ್ತಾ ಇಲ್ಲ. ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ ಕಾಳು, ಹಾಗೆ ಬೆಳ್ಳುಳ್ಳಿ, ನಂತರ ಕರಿಬೇವಿನ ಸೊಪ್ಪು, ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಜೀರಿಗೆ ಹಾಕ್ಕೊಂಡೆ, ನಂತರ ಸ್ವಲ್ಪ ಚಿಕ್ಕ ತೆಂಗಿನ ಚೂರು ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ರುಚಿಗೆ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ. ಸಕ್ಕರೆ ಬೇಡ, ಬೆಲ್ಲನೇ ಹಾಕ್ತೀನಿ. ಹಾಗೆ ಸ್ವಲ್ಪ ಕಾಯ್ತದೆ, ಹಸಿ ಕಾಯ್ತದೆ. ಇದಕ್ಕೆ ಹಸಿ ಮಸಾಲೆ ರುಬ್ಬ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ಸಾಸಿವೆ ಮತ್ತು ಒಣಮೆಣಸಿನಕಾಯಿ, ಇಂಗು ಇದೆಲ್ಲ ಹಾಕ್ಬಿಟ್ಟು ಇವತ್ತು ಸಿಂಪಲ್ ಆಗಿ ಹೀಗೆ ಮಾಡ್ತಾ ಇದ್ದೀನಿ. ಚಪಾತಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾನು 1 ತಿಂಗಳಾಗಿತ್ತು ಊರಿಗೆ ಹೋಗಿ. ಇವಾಗ ಬಂದು ಯಾರು ಅಡುಗೆ ಮಾಡ್ತಾರೆ ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂದರೆ 1 ತಿಂಗಳ ಅಮ್ಮನ ಅಡುಗೆ ಊಟ ಮಾಡ್ಕೊಂಡು ಬಂದಲ್ಲ, ಇಲ್ಲಿ ಅಡುಗೆ ಮಾಡೋದಕ್ಕೆ ನನಗೆ ಈಗ ಬೇಜಾರಾಗ್ತಾ ಇದೆ. ಹಾಗೆ ಈಗ ಕ್ಲೀನಿಂಗ್ ಕೂಡ ತುಂಬ ಇದೆ. ಸುಮಾರಿಷ್ಟು ಕ್ಲೀನೆಲ್ಲ ಮಾಡಿದೆ, ಆದರೂ ಅಡುಗೆ ಮನೆ ಇದೆಲ್ಲ ಸ್ವಲ್ಪ ಕ್ಲೀನಿಂಗ್ ಇದೆ. ವೀಣಾ ಮೇಡಮ್ ಅವರು 4-5 ಬೆಣ್ಣೆ ಹಣ್ಣು ತಂದು ಕೊಟ್ಟಿದ್ರು, ಬಟರ್ ಫ್ರೂಟ್ನ. ಇವತ್ತು ಹಣ್ಣಾಗಿದೆ, ಜ್ಯೂಸ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ. ಆರುಷಿಗೆ ಇಷ್ಟ ಆಗಲ್ಲ, ನನಗೆ ಮತ್ತು ಖುಷಿಗೆ, ಯಜಮಾನ್ರಿಗೆಲ್ಲ ಇಷ್ಟ. ಅದಕ್ಕೋಸ್ಕರ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ನಾನು ಆರುಷಿ 1 ತಿಂಗಳ ಊರಲ್ಲಿ ಉಳ್ಕೊಂಡ್ವಿ. ಖುಷಿ ಒಂದು 15 ದಿವಸ ಊರಲ್ಲಿ ಉಳ್ಕೊಂಡಿದ್ಲು. ಅವಳಿಗೆ 15 ದಿವಸ ರಜೆ ಇತ್ತು. ಆಮೇಲೆ ಅವಳು ಅವರ ಅಪ್ಪನ ಜೊತೆಗೆ ಬೆಂಗಳೂರಿಗೆ ಬಂದಳು. 15 ದಿನ ಅಪ್ಪ ಮಗಳೇ ಇದ್ದರು. ನಾನೊಂದು 15 ದಿವಸ ಆರಾಮಾಗಿ ಇದ್ದೇ ಬರೋಣ, ಆಮೇಲಂತೂ ಹೋಗೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಂಡೆ ಬರೋಣ ಅಂತೇಳ್ಬಿಟ್ಟು ಅಲ್ಲೇ ಉಳ್ಕೊಂಡಿದ್ದೆ. ಮತ್ತು ಬಂದಮೇಲೆ ನಮ್ಮದು ಇದ್ದಿದ್ದೇ ಅಲ್ವಾ, ದಿನ ಒಂದೇ ಕೆಲಸ, ಮಾಡಿದ್ದೇ ಮಾಡು ಇದ್ದೇ ಇರುತ್ತೆ. ಹಾಗೆ ಆರುಷಿಗೆ ರಜೆಯಲ್ಲಿ ಊರಲ್ಲಿಲ್ಲ, ಬೆಂಗಳೂರಲ್ಲೇ ಇದ್ದಾಳೆ ಅಂದರೆ ಬೋರ್ ಆಗುತ್ತೆ. 4 ಗೋಡೆ ಮಧ್ಯನೇ ಇರಬೇಕು. ಪಾಪ ಆಟಾಡೋಕ್ಕೂ ಯಾರೂ ಇರಲ್ಲ. ಅವಳ ಫ್ರೆಂಡ್ಸ್ ಎಲ್ಲ ಊರ ಕಡೆ ಹೋಗಿಬಿಟ್ಟಿರ್ತಾರೆ, ಯಾರೂ ಇರಲ್ಲ. ಹಾಗೆಯೇ ಮನೆಯಲ್ಲಿ ಕೂತ್ಕೊಂಡ್ರೆ ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಅಥವಾ ಲ್ಯಾಪ್ಟಾಪು, ಟ್ಯಾಬು ಹೀಗೆ ಏನಾದರೂ ಒಂದು ಹಿಡ್ಕೊಂಡು ಕೂತಿರ್ತಾಳೆ. ಆಮೇಲೆ ಹತ್ತಿರದಲ್ಲೇ ಇಲ್ಲೆಲ್ಲ ಅಂಗಡಿಗಳು ಸಿಗುತ್ತಲ್ಲ, ಏನಾದರೂ ಹೋಗಿ ತೊಗೊಂಡು ಬರ್ತೀನಿ ಅಮ್ಮ ಅಂತೇಳ್ಬಿಟ್ಟು ಲೇಸು, ಕುರ್ಕುರೆ ಏನಾದರೂ ತೊಗೊಂಡು ಬಂದು ತಿನ್ನೋದು, ಈ ಥರ ಆಗ್ತಾ ಇರುತ್ತೆ. ಊರಲ್ಲಾದರೆ ಹಾಗಲ್ಲ, ತೋಟದ ಕಡೆ ಎಲ್ಲ ಓಡಾಡೋದು, ಅದು ಇದು ಮಾಡ್ಕೊಂಡಿರ್ತಾರೆ. ಅಲ್ಲಿ ಆ ಥರ ಏನು ತಂದ್ಕೊಂಡು ತಿನ್ನೋಕ್ಕೂ ಸಿಗಲ್ಲ. ಮನೆಯಲ್ಲಿ ಏನು ಅಡುಗೆ ಮಾಡಿದಾರೋ ಅದನ್ನೇ ಊಟ ಮಾಡೋದು, ಎಲ್ಲಾದರೂ ಆಚೆ ಹೋದ್ರಷ್ಟೇ ತಿನ್ನೋದಾಗಿರುತ್ತಲ್ಲ. ಅದಕ್ಕೆ ಸ್ವಲ್ಪ ದಿನ ಅವಳಿಗೂ ಚೇಂಜ್ ಆಗುತ್ತೆ. ಮತ್ತು ರಜೆಯಲ್ಲಿ ಊರ ಕಡೆ ಇದ್ದರೆ ಆ ಮಜಾನೇ ಬೇರೆ ಮಕ್ಕಳಿಗೆ. ಬೆಂಗಳೂರಲ್ಲಿ ಆ ಮಜಾ ಸಿಗಲ್ಲ 4 ಗೋಡೆ ಮಧ್ಯೆ. ಅದಕ್ಕೋಸ್ಕರ ಅವಳಿಗೂ ಒಂಚೂರು ಚೇಂಜ್ ಆಗುತ್ತೆ ಅಂತೇಳಿ ನಾನೊಂದು 15 ದಿನ ಎಕ್ಸ್ಟ್ರಾ ಉಳ್ಕೊಂಡೆ. ನನ್ನ ಮನೆ ಬರ್ತಿದ್ದಂಗೆ ನನಗೆ ತುಂಬ ಖುಷಿಯಾದ ವಿಷಯ ಏನಂದರೆ, ನನ್ನ ಹೂವಿನ ಗಿಡದಲ್ಲೆಲ್ಲ ಹೂಗಳಿಂದ ತುಂಬಿಕೊಂಡಿತ್ತು. ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆನೇ ಇಲ್ಲಿ ತೋರಿಸಿದ್ನಲ್ಲ ನಿಮಗೆ, ಒಣಗದ ಎಲೆ ಮತ್ತು ಗೊಬ್ಬರ ಎಲ್ಲ ಹಾಕಿಬಿಟ್ಟು ಮೇಲಿಂದ ಮಣ್ಣೆಲ್ಲ ಹಾಕಿ ಹೂವಿನ ಗಿಡಕ್ಕೆ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಹೋಗಿದ್ದೆ. ಇವಾಗ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ. ದಾಸವಾಳ ಗಿಡಗಳೆಲ್ಲ ದಾಸವಾಳ ಮರದ ಥರ ಆಗಿಬಿಟ್ಟಿದೆ ನೋಡಿ, ಎಷ್ಟೊಂದು ಹೂಗಳಿಂದ ತುಂಬಿಕೊಂಡಿದೆ. ಹೂವು ಮೊಗ್ಗುಗಳಿಂದ, ಹೂವು ಮೊಗ್ಗಿನ ಭಾರಕ್ಕೇ ಒಂಚೂರು ಗಿಡ ಬಾಗ್ದಂಗೆ ಆಗಿಬಿಟ್ಟಿದೆ. ಇವಾಗ ಜೋರಾಗಿ ಮಳೆ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಸ್ವಲ್ಪ ಗಿಡ ಎಲ್ಲ ಕಟ್ ಮಾಡಬೇಕು. ಆದರೆ ಇಷ್ಟೊಂದು ಮೊಗ್ಗು ಹೂವುಗಳಿಂದ ತುಂಬಿಕೊಂಡಾಗ ಗಿಡ ಕಟ್ ಮಾಡೋಕ್ಕಂತೂ ಸ್ವಲ್ಪನೂ ಮನಸ್ಸು ಬರೋಲ್ಲ. ನೋಡಬೇಕು, ಒಂದು ಸಾರಿ ಕಟ್ ಮಾಡಿ ಗಿಡನ ಇನ್ನೂ ಸ್ವಲ್ಪ ಆಳ ಗುಂಡಿ ತೋಡಿ
ನೆಡಬೇಕಂತ ಅಂದ್ಕೊಂಡಿದ್ದೀನಿ. ಗಿಡ ಸ್ವಲ್ಪ ಗಾಳಿ ಮಳೆಗೇನೋ ಬಾಗ್ಬಿಟ್ಟಿದೆ, ಅದಕ್ಕೋಸ್ಕರ. ಇದು ನಾನು ಅಮ್ಮನ ಮನೆಯಿಂದ ಒಂದು ಚಿಕ್ಕ ಕಡ್ಡಿನ ತಂದು ನೀರಲ್ಲಿ ಇಟ್ಬಿಟ್ಟು ಮಾಡ್ಕೊಂಡಂಥ ಗಿಡ. ಇವಾಗ ಹೇಗಾಗಿದೆ ನೋಡಿ, ಇಲ್ಲಿ ಬೀಳೋಕ್ಕೆ ಕೂಡ ಆಗಿಬಿಟ್ಟಿದೆ. ಗಾಳಿ ಮಳೆಗಿರ್ಬೋದು ಬಹುಶಃ ಅಂತ ಅಂದ್ಕೋತೀನಿ, ಅಥವಾ ಹೂವು ಜಾಸ್ತಿ ಆಗಿದ್ದಕ್ಕೋ ಏನೋ ಗೊತ್ತಿಲ್ಲ. ಇವೆಲ್ಲವೂ ಊರಿಂದ ತಂದಿರೋ ಗಿಡನೇ ಆಗಿತ್ತು. ಇದು ಕೂಡ ಅಷ್ಟೇ, ಇದು ಅಜ್ಜಿ ಕೊಟ್ಟಿದ್ದಾಗಿತ್ತು. ಅದೆರಡು ಅಮ್ಮನ ಮನೆಯಿಂದ ತಂದಿದ್ದು. ಅಮರ್ ಲಿಲಿ ಕೂಡ ಆಗಿದೆ. ಹಾಗೆಯೇ ಮಲ್ಲಿಗೆ ಗಿಡದಲ್ಲಿ ಡಿಸೆಂಬರಿಂದನೇ ಹೂವು ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು, ನಿಮಗೆ ತೋರಿಸಿದ್ದೆ. ನಂತರ ನಾನು ಊರಿಗೆ ಹೋಗೋ ಟೈಮಲ್ಲಿ ಒಂದು ಸಾರಿ ಎಲ್ಲ ಹೂವಾಗಿ ಮುಗಿದಿತ್ತು. ಮತ್ತೆ ಪುನಃ ಎಲ್ಲ ಎಲೆನ ಕಿತ್ಬಿಟ್ಟು ಹೋಗಿದ್ದೆ ನಾನು ಊರಿಗೆ ಹೋಗುವಾಗ. ಇವಾಗ ನೋಡಿ ಗಿಡ ತುಂಬ ಮೊಗ್ಗು ಎಲೆಗಳಿಂದ ತುಂಬಿಕೊಂಡಿದೆ. ಎಷ್ಟೊಂದು ಮೊಗ್ಗಾಗಿದೆ, ತುಂಬ ಖುಷಿ ಆಗ್ತಿದೆ. ತುಂಬ ಹೂಗಳು ಕೂಡ ಆಗಿದೆ. ಕೆಲವೊಂದಿಷ್ಟು ಹೂವೆಲ್ಲ ಆಗಿ ಕೆಳಗಡೆ ಬಿದ್ದಿದೆ, ಇನ್ನೊಂದಿಷ್ಟು ಮೊಗ್ಗುಗಳಿಂದ ತುಂಬಿಕೊಂಡಿದೆ. ಮೊದಲು ಬರ್ತಿದ್ದಂಗೆ ಬೆಕ್ಕು ಮತ್ತು ಗಿಡ ಎಲ್ಲ ನೋಡಿಕೊಂಡೆ ಹೇಗಿದೆ ಅಂಥೇಳಿ. ಎಲ್ಲ ಗಿಡದಲ್ಲೂ ಹೂವು ನೋಡಿ ತುಂಬ ಖುಷಿ ಆಗೋಯಿತು. ನಾನು ಮನೆಯಲ್ಲಿ ಇಲ್ದಿದ್ದಾಗಲೂ ಕೂಡ ನೀರೆಲ್ಲ ಚೆನ್ನಾಗಿ ಹಾಕಿರೋದ್ರಿಂದ ಹೂವಿನ ಗಿಡ ಎಲ್ಲ ಚೆನ್ನಾಗಿಯೇ ಇದೆ. ಇವಾಗ ದೇವ್ರ ಪೂಜೆಗೆ ಹೂ ಕೊಯ್ಯೋಣ ಅಂತ ಬಂದೆ. ನೋಡಿ ಎಷ್ಟೊಂದು ಥರ ಹೂವು ಸಿಕ್ಕಿದೆ. ಇನ್ನೊಂದಿಷ್ಟು ಹೂವನ್ನು ಗಿಡದಲ್ಲಿ ಚೆಂದಕ್ಕೆ ಇರಲಿ ಅಂತ ಬಿಟ್ಟು ಬಂದಿದ್ದೀನಿ. ಸುಮಾರಿಷ್ಟು ಹೂವು ತಂದಿದ್ದೀನಿ. ಊರ ಕಡೆ ಪೂಜೆಗೆ ಹೂವು ಸಿಕ್ಕಿದಂಗೆ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ. ಅದಕ್ಕೆ ಇವಾಗ ಗಿಡ ಕಟಿಂಗ್ ಮಾಡೋಕ್ಕೂ ಮನಸ್ಸಾಗ್ತಾ ಇಲ್ಲ. ಇವಾಗ ಬೆಳಗ್ಗೆ ತಿಂಡಿಗೆ ಚಪಾತಿ, ಮಾವಿನ ಹಣ್ಣಿನ ರಸಾಯನ, ಹಾಗೆ ಜಿಗುಜ್ಜೆ ಪಲ್ಯ ಮತ್ತು ಜ್ಯೂಸ್, ಬಟರ್ ಫ್ರೂಟ್ ಜ್ಯೂಸ್. ಇವಾಗ ತಿಂಡಿ ರೆಡಿ ಇದೆ, ಬನ್ನಿ ತಿಂಡಿ ತಿನ್ನೋಣ. ಊರಿಂದ ಬರುವಾಗ ಅಪ್ಪ ಹಲಸಿನಕಾಯಿ ಕೊಟ್ಟು ಕಳಿಸಿದ್ರು. ಅದು ಕೂಡ ಇವಾಗ ಹಣ್ಣಾಗಿದೆ, ಕಟ್ ಮಾಡೋಣ ಅಂಥೇಳಿ ಕೈಗೆಲ್ಲ ಎಣ್ಣೆ ಹಚ್ಕೊಂಡೆ. ಹಾಗೆ ಮೆಟ್ಕತಿಗೂ ಕೂಡ ಎಣ್ಣೆ ಹಚ್ಚಿದೆ. ವೀಣಾ ಮೇಡಮ್ ಅವರು ಬರ್ತೆ ಅಂತ ಕಾಲ್ ಮಾಡಿದರು. ಅವ್ರಿಗೂ ಸ್ವಲ್ಪ ಕಟ್ ಕಳಿಸೋಣ ಅಂಥೇಳಿ ಬೇಗ ಬೇಗ ಕಟ್ ಮಾಡೋಣ ಅಂಥೇಳಿ ಕಟ್ ಮಾಡ್ತಾ ಇದ್ದೀನಿ. ಈ ವರ್ಷ ನಮಗೆ ಊರಲ್ಲಿ ಜಾಸ್ತಿ ಹಲಸಿನ ಹಣ್ಣು ತಿನ್ನೋದಕ್ಕೆ ಸಿಕ್ಕಿಲ್ಲ. ಯಾಕೆ ಅಂದರೆ ಹಲಸಿನ ಹಣ್ಣು ಬೆಳೆದಿದ್ದೇ ಲೇಟ್ ಆಗೋಯಿತು. ಇವಾಗ ಚೆನ್ನಾಗಿ ಆಗ್ತಿದೆ ಅಂತೆ. ಅಲ್ಲಿ ಮಳೆ ಕೂಡ ಜಾಸ್ತಿ ಬೀಳೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಇವಾಗ ಹಣ್ಣು ಅಷ್ಟೇನು ಟೇಸ್ಟ್ ಇರಲ್ಲ, ನೀರು ಕುಡಿದ್ಬಿಟ್ಟಿರುತ್ತೆ. ಮೊದಲೇ ಆದರೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಇಯರ್ ಎಲ್ಲ ಬೇಗ ಆಗಿಬಿಟ್ಟಿತ್ತು. ಈ ಸರಿ ಯಾಕೋ ಸ್ವಲ್ಪ ಲೇಟ್ ಆಯಿತು. ಆದರೂ ಅಪ್ಪ ನಾವು ಹೋಗೋಕ್ಕಿಂತ ಮುಂಚೆನೇ ಹಲಸಿನಕಾಯಿ ಎಲ್ಲ ಕೊಯ್ದು ಇಟ್ಬಿಟ್ಟಿದ್ರು. ಬೆಳೆದಿರೋ ಹಲಸಿನಕಾಯಿ ಎಲ್ಲ ಕೊಯ್ದಿಡೋದು, ಹಾಗೆ ಚಿಪ್ಸಿ ಬೇಕಂದರೆ ಕೊಯ್ದು ಕೊಡೋದು ಎಲ್ಲ ಮಾಡ್ತಾಯಿದ್ರು. ತಿನ್ನೋದಕ್ಕೆ ಅಂತ ಯಾವ್ಯಾವ ಹಲಸಿನಕಾಯಿ ಬೆಳೆದಿದೆಯೋ ನೋಡಿ ಎಲ್ಲ ಕೊಯ್ದು ಮನೆಗೆ ತಂದಿಡ್ತಾಯಿದ್ರು. ಬೇಡ ಅಪ್ಪ ನೀನು ಕೊಯ್ಯೋಕ್ಕೆ ಹೋಗಬೇಡ ಅಂತ ನಾವು ಎಷ್ಟೇ ಹೇಳಿದ್ರು ಕೂಡ ಕೇಳ್ತಿರ್ಲಿಲ್ಲ. ಅವರು ಕೊಯ್ಕೊಂಡು ಬಂದು ಇಟ್ಬಿಡೋರು. ಊರಿಂದ ಬರುವಾಗಲೂ ಅಷ್ಟೇ ಬೆಂಗಳೂರಿಗೆ ತೊಗೊಂಡು ಹೋಗೋದಕ್ಕೆ ಅಂಥೇಳಿ ಹಲಸಿನಕಾಯಿನ ಕೊಯ್ದಿಟ್ಟಿದ್ರು. ಇವಾಗ ಹಲಸಿನಕಾಯಿನ ಕಟ್ ಮಾಡ್ತಾಯಿದ್ದೀನಿ. ರಾಮ ಕೂಡ ಬಂದಿದ್ದ. ಅದಕ್ಕೆ ಹಲಸಿನಕಾಯಿ ಎಲ್ಲ ಕೊಯ್ದು ಚೀಲ ಎಲ್ಲ ಕಟ್ಟಿ ಬಸ್ಸಿಗೆ ಹಾಕ್ಕೊಟ್ಟಿರೋದ್ರಿಂದ ತರೋದಕ್ಕೂ ಕೂಡ ನನಗೆ ಚೆನ್ನಾಗಾಯಿತು. ನಾನು ಊರಿಂದ ಬಂದು 15 ದಿವಸವರೆಗೆ ಯಾವುದೇ ವಿಡಿಯೋ ಮಾಡಿಲ್ಲ, ಎಡಿಟಿಂಗ್ ಕೂಡ ಮಾಡಿರಲಿಲ್ಲ. ಈಗ 15 ದಿವಸ ಆದಮೇಲೆ ನಾನು ಈ ವಿಡಿಯೋಗಳೆಲ್ಲ ಚಿಕ್ಕ ಚಿಕ್ಕದು ಮಾಡಿಟ್ಕೊಂಡಿದ್ನಲ್ಲ, ಅದೆಲ್ಲ ಎಡಿಟಿಂಗ್ ಮಾಡ್ತಾ ಕೂತಿದ್ದೀನಿ. 15 ದಿನ ಆರಾಮಾಗಿ ಏನೂ ವಿಡಿಯೋ ಮಾಡ್ದೇ ಇದ್ದೀನಿ. ಇನ್ನು ಮುಂದೆ ವಿಡಿಯೋ ಮಾಡಬೇಕು. ಊರಿಂದ ಬಂದ ಮೇಲಿನ ಊರು ವಿಡಿಯೋಗಳೇ ಎಡಿಟಿಂಗ್ ಮಾಡೋದಿತ್ತಲ್ಲ, ಅದನ್ನೇ ಮಾಡ್ತಾಯಿದ್ದೆ. ಬಿಟ್ಟರೆ ಹೊಸ ವಿಡಿಯೋ ಯಾವುದೂ ಮಾಡ್ಕೊಂಡಿರಲಿಲ್ಲ. ಎಲ್ಲೋ ಚಿಕ್ಕ ಚಿಕ್ಕ ವಿಡಿಯೋನ ಮಾಡ್ಕೊಳ್ತಾ ಇದ್ದೆ ಆವಾಗ. ಎಷ್ಟೋ ಜನ ಅಂದ್ಕೊಂಡಿರ್ಬೋದು, ಇನ್ನೂ ಊರಲ್ಲೇ ಇದ್ದಾರಾ, ಇಷ್ಟು ದಿವಸ ಆದರೂ ಬೆಂಗಳೂರಿಗೆ ಬಂದಿಲ್ವಾ ಅಂತೆಲ್ಲ ಅಂದ್ಕೊಂಡಿರ್ಬೋದು. ಇಲ್ಲ, ನಾನು ಬಂದು ತುಂಬ ದಿನ ಆಗೋಯಿತು. ಹಾಗೆ ಇವಾಗ ಡೀಪ್ ಕ್ಲೀನ್ ಕೂಡ ಆಗಬೇಕು. ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನಿಂಗ್ ಇದೆ, ಆದಷ್ಟು ದೊಡ್ಡ ಹೊಡ್ತದ ಕ್ಲೀನಿಂಗ್ ಎಲ್ಲ ಮುಗಿದೋಯಿತು. ಮನೆಯೆಲ್ಲ ಬಿಟ್ಟು ಹೋಗ್ಬಿಟ್ರೆ ಬಂದು ಕ್ಲೀನ್ ಮಾಡೋದಿದೆಯಲ್ಲ, ಇದು ಮಾತ್ರ ದೊಡ್ಡ ಕಷ್ಟದ ಕೆಲಸ ನಿಜವಾಗ್ಲೂ. ಜರ್ಲೆಗೆಲ್ಲ ಎಷ್ಟೇ ಔಷಧಿ ಹಾಕೋಗಿ 1 ವಾರ 2 ವಾರ ಅಷ್ಟೇ, ಆಮೇಲೆ ಮತ್ತೆ ಜರ್ಲೆ ಬಂದೇ ಬರುತ್ತೆ. ಇವಾಗ ಇದೆಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡೆ. ಆಮೇಲೆ ಸ್ಪೂನೆಲ್ಲ ಹಾಕಿಡೋಣ ಅಂಥೇಳಿ. ಆಮೇಲೆ ಇದ್ರೊಳಗಡೆ ಇರೋ ಪಾತ್ರೆಗಳು ಕೂಡ ಅದನ್ನೂ ತೆಗೆದಿಟ್ಟೆ. ಆಲ್ಮೋಸ್ಟ್ ಎಲ್ಲ ತೆಗೆದಿಟ್ಟು ಹೋಗಿದ್ದೆ. ಇದಂತೂ ನೋಡೋ ಹಾಗೆ ಇರಲಿಲ್ಲ, ಅಷ್ಟು ಗಲೀಜು ಮಾಡಿಟ್ಟಿತ್ತು ಜಿರಲೆ. ಅದನ್ನೆಲ್ಲ ತೋರಿಸಿದ್ರೆ ಅಸಹ್ಯ ಅಂತೇಳಿ ತೋರ್ಸೋಕ್ಕೆ ಹೋಗಿ ತೊಳೆದ ಪಾತ್ರೆನೇ ಮತ್ತೆ ತೊಳೆಯೋಕೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದಿಷ್ಟು ಎತ್ತಿಟ್ಕೊಂಡಿದ್ದೀನಿ ಮತ್ತೆ ತೊಳಿಬೇಕಂತೇಳಿ. ಕೆಲವೊಂದಿಷ್ಟು ಚೀಲ ಕಟ್ಟಿಟ್ಬಿಟ್ಟು ಹೋಗಿದ್ದೆ. ಇನ್ನೊಂದಿಷ್ಟು ಇವರಿಗೆಲ್ಲ ಬೇಕಾಗತ್ತೆ ಅಡುಗೆ ಮಾಡೋಕ್ಕೆ ಅಂತ ಆಚೆ ಇಟ್ಟಿದ್ದೆ. ಇವಾಗ ಒಂದೊಂದೇ ಕಡೆ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ.
ಒಂದು ತಿಂಗಳ ಎಲ್ಲ ಊರ ಕಡೆ ಉಳ್ಕೊಂಡು ಬಂದುಬಿಟ್ಟೆ ಅಂದರೆ ಹೊಸದಾಗಿ ಮನೆ ಶಿಫ್ಟ್ ಮಾಡಿದಾಗ ಹೆಂಗಾಗತ್ತೋ ಆ ಥರ ಆಗಿಬಿಟ್ಟಿರುತ್ತೆ. ನಿಜ ಅಂದರೆ ಕ್ಲೀನಿಂಗ್ ಇರ್ಬೋದು, ಎಲ್ಲ ಜೋಡಿಸಿಡೋದಿರ್ಬೋದು, ಅಯ್ಯಪ್ಪ ಸಾಕಾಗೋಗುತ್ತೆ. ಒಂದು ವಾರ ಆದ್ರೂ ಕೆಲಸ ಮುಗಿಯಲ್ಲ. ಇನ್ನೊಂದು ಖುಷಿ ವಿಷಯ ಏನಂತಂದರೆ, ನಾವು ಊರಿಂದ ಬಂದಮೇಲೆ ಪ್ರತಿನಿತ್ಯ ಬ್ರಹ್ಮಕಮಲ ಆಗ್ತಾಯಿತ್ತು. 15 ದಿನ ಕೂಡ ಆಗ್ತಾಯಿದೆ. ಈಗಲೂ ಕೂಡ ಮೊಗ್ಗುಗಳಿಂದ ತುಂಬಿಕೊಂಡಿದೆ ಮೇಲ್ಗಡೆ. ಒಂದೊಂದು ಎಲೆಯಲ್ಲಿ ಚಿಕ್ಕ ಚಿಕ್ಕ ಮೊಗ್ಗಿರತ್ತಲ್ಲ, ಅದು ದೊಡ್ಡಾಗಿ ಹೂವು ಆಗೋವರೆಗೆ ದಿನವೂ ಕೂಡ ಹೂವು ಆಗ್ತಾನೇ ಇತ್ತು. ನನಗಂತೂ ತುಂಬಾ ಖುಷಿ. ಮೊದಲನೇ ಸರಿ ಹೂವು ಬಿಟ್ಟಾಗ ಪೂಜೆ ಎಲ್ಲ ಮಾಡಿದೆ. ಆಮೇಲೆ ಮತ್ತೆ ಹೂವು ಆಗ್ತಾನೇ ಇತ್ತು. ಅದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಸುಸ್ತು ಬೇರೆ ಆಗಿತ್ತಲ್ಲ ನನಗೆ ಕ್ಲೀನಿಂಗು ಅದು ಇದು ಅಂತೇಳಿ. ಹೂವಾದಾಗ 2ನೇ ಸರಿ ಆದಾಗ 3ನೇ ಸರಿ ಆದಾಗೆಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟೊಂದು ಹೂಗಳಾಗಿದೆ. ಇನ್ನೂ ಗಿಡದಲ್ಲಿ ತುಂಬ ಮೊಗ್ಗುಗಳು ತುಂಬಿಕೊಂಡಿದೆ. ಮಾತ್ರ ತುಂಬ ಖುಷಿ ಆಗುತ್ತೆ ದಿನಾಲೂ ಈ ರೀತಿ ಬ್ರಹ್ಮಕಮಲ ನೋಡೋಕ್ಕೆ. ತುಂಬಾ ಖುಷಿ ಆಗುತ್ತೆ. ಮನೆಗೆ ಬರ್ತಿದ್ದಂಗೆ ಗಿಡಗಳೆಲ್ಲ ತೋರಿಸಿದ್ದಾಯಿತು, ಹೂವೆಲ್ಲ ತೋರಿಸಿದ್ದಾಯಿತು. ಆಮೇಲೆ ಇವ್ರನ್ನ ತೋರಿಸ್ದೇ ಇದ್ದರೆ ಆಗತ್ತಾ ನೋಡಿ ನಮ್ಮ ಬೇಕುಗಳನ್ನು. ಹಾಗೆ ಇದರ ಕಿತಾಪತಿ ಕೂಡ ಹೇಳಬೇಕು, ಏನಾಗೋಗಿದೆ ಮನೆಯಲ್ಲಿ ಅನಾಹುತ ಅಂಥೇಳಿ. ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಇಷ್ಟು ಚಿಕ್ಕ ಮರಿ ಎಂಥ ಅನಾಹುತ ಮಾಡಿಬಿಟ್ಟಿದೆ ಅಂಥೇಳಿ. ಹಾಗೆ ಇಲ್ಲಿ ನೋಡಿ ಲಕ್ಕಿ ಮಲ್ಕೊಂಡಿದೆ. ಇದಕ್ಕೆ ಯಾಕೆ ಲಕ್ಕಿ ಅಂತ ಹೆಸರಿಟ್ಟಿರೋದು ಅಂತ ನಿಮಗೆಲ್ಲ ಗೊತ್ತಲ್ಲ ಲಾಸ್ಟ್ ಇಯರ್ ಏನಾಗಿತ್ತು ಅಂತೇಳಿ. ಇದು ಪಾಪ ಚಿಕ್ಕ ಮರಿ ಇರುವಾಗಲೇ ರೋಡಿಗೆ ಹೋಗಿ 4 ನಾಯಿ ಇದ್ರ ಮೇಲೆ ಅಟ್ಯಾಕ್ ಮಾಡಿ, ಆಮೇಲೆ ಅಷ್ಟು ಬೇಗ ಯಜಮಾನ್ರ ಹತ್ರನ ನೋಡಿ ಅದರ ಆಯಸ್ಸೇನೋ ಗಟ್ಟಿ ಇತ್ತು, ಉಳಿಯೋದೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದೆ. ಸೊಂಟ ಸ್ವಲ್ಪ ಪಾಪ ವಾರೆ ಮಾಡ್ಕೊಂಡು ಓಡಾಡುತ್ತೆ. ಸೊಂಟದ ಭಾಗನೇ ಕಚ್ಚಿಬಿಟ್ಟಿತ್ತಲ್ಲ ನಾಯಿ, ಅದಕ್ಕೆ. ಆದರೆ ಹುಷಾರಾಗಿ ಇವಾಗ ಆರಾಮಾಗಿದೆ. ಸೊಂಟ ಮಾತ್ರ ಸ್ವಲ್ಪ ಅದಕ್ಕಿನ್ನೂ ಏನೋ ಅಷ್ಟು ಸರಿಯಾಗಿ ಆಗಿಲ್ಲ, ಸೊಂಟ ವಾರೆ ಆಗಿಬಿಟ್ಟಿದೆ. ಡಾಕ್ಟ್ರ್ ಹತ್ರ ಎಲ್ಲ ಹೋಗಿ ಅದಕ್ಕೆ ಇಂಜೆಕ್ಷನ್ ಎಲ್ಲ ಹಾಕಿಸಿ ಮೆಡಿಸಿನ್ ಎಲ್ಲ ಕೊಡಿಸ್ಕೊಂಡೆಲ್ಲ ಬಂದಿದ್ದಾಗಿದೆ. ಆದರೂ ಸೊಂಟ ಮಾತ್ರ ಸರಿ ಆಗಿಲ್ಲ ಪಾಪ. ಆದರೆ ಅದು ಬದುಕುಳಿದಿದ್ದೇ ಹೆಚ್ಚು. ಇವಾಗ ಆರಾಮಾಗಿದೆ, ಅದು ಚೆನ್ನಾಗಿಯೇ ಇದೆ. ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.